ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ, ಇವತ್ತು ಕೇಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದರೆ ಯಾರನ್ನ ಕೇಳಬೇಕು, ಹೇಗೆ ಕೇಳಬೇಕು, ಯಾವಾಗ ಕೇಳಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕೆ ಅಂತಂದರೆ, ನೀವು ಯಾರನ್ನು ಕೇಳ್ತೀರಿ ಅದರ ಮೇಲೆ ನಿಮ್ಮ ಅಸೈನ್ಮೆಂಟು, ಅದರ ಮೇಲೆ ನಿಮ್ಮ ವರ್ಕು ಡಿಪೆಂಡ್ ಆಗಿರುವಂಥದ್ದು. ಒಂದು ಸರಿ ಏನಾಗುತ್ತೆ ಅಂದರೆ, ಒಬ್ಬ ಯುವಕ ಒಂದು ಬಕೆಟನ್ನು ತೆಗೆದುಕೊಂಡು ನೀರು ತರಬೇಕು ಅಂತೇಳಿ ಹೋಗ್ತಾ ಇರ್ತಾನೆ. ಇನ್ನೇ ಮುಂದ್ಗಡೆ ಇರ್ತಕ್ಕಂಥ ಏನೋ ಒಂದು ಚಿಕ್ಕದಾದಂಥ ಬಾವಿ ಇದೆ. ಬಾವಿಯಲ್ಲಿ ಬಕೆಟಲ್ಲಿ ನೀರು ತುಂಬ್ಕೋಬೇಕು ಅಂಥೇಳಿ ಇನ್ನೇನು ತುಂಬಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬನ ಕೇಳ್ತಾನೆ, ನೀರು ತುಂಬೋದಾ ಅಂಥೇಳಿ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ, ಇದು ಚಿಕ್ಕದ ಬಾವಿ ಇದೆ, ಸ್ವಲ್ಪ ದೂರ ಹೋದ್ಮೇಲೆ ಏನಂತಾರೆ ಒಂದು ದೊಡ್ಡದಾದಂಥ ಕೆರೆ ಇದೆ, ಕೆರೆಯಲ್ಲಿ ನೀರು ಚೆನ್ನಾಗಿದೆ, ಅಲ್ಲಿ ತುಂಬೋದು ಅಂತೇಳಿ. ಅದನ್ನು ಕೇಳಿದಂಥ ಯುವಕ ಏನು ಮಾಡ್ತಾನೆ ಅಂತಾರೆ, ಅಲ್ಲಿಂದ ಮುಂದೆ ಹೋಗಿ ಕೆರೆ ಹತ್ರ ಹೋಗ್ತಾನೆ. ಇನ್ನೇನು ಕೆರೆಯಲ್ಲಿ ನೀರು ತುಂಬ್ಕೋಬೇಕು, ಅಷ್ಟೊತ್ತಿಗಾಗಲಿ ಅಲ್ಲೊಬ್ಬರು ಸಿಗ್ತಾರೆ. ಅವ್ರು ಹೇಳ್ತಾರೆ, ಕೆರೆ ನೀರು ಏನು ಮಾಡ್ತೀವಿ ಕಣಯ್ಯ, ಮುಂದೆ ನದಿ ಇದೆ, ಭಾಳ ಶುಭ್ರವಾದಂಥ ಫ್ರೆಶ್ ನೀರು ಬರ್ತಾ ಇದೆ, ಅಲ್ಲಿ ನೀರು ತುಂಬ್ಕೋಬೋದು ಹಾಗೆ ಅಂತೇಳಿ. ಇದನ್ನು ಕೇಳಿದ ಯುವಕ ಅಲ್ಲಿಂದ ಕೆರೆಯಿಂದ ಮುಂದೆ ಹೋಗಿ ನದಿ ಹತ್ರ ಹೋಗ್ತಾನೆ. ನದಿ ಹತ್ರ ಇನ್ನೇನು ನೀರು ತುಂಬ್ಕೋಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಬ್ಬರು ಸಿಗ್ತಾರೆ. ಅವ್ರು ಹೇಳ್ತಾರೆ, ನದಿಯಲ್ಲಿ ನೀರು ತುಂಬ್ತೀಯ ನೀನು, ಮುಂದೆ ಹೋದರೆ ದೊಡ್ಡದಾದಂಥ ಸಮುದ್ರ ಇದೆ, ಆ ಸಮುದ್ರದಲ್ಲಿ ನೀರನ್ನು ತುಂಬಬೇಕು ನೀನು, ಚೆನ್ನಾಗಿರುತ್ತೆ ಅಂತೇಳಿ. ಇದನ್ನೇ ಕೇಳಿದಂಥ ಯುವಕ ಅಲ್ಲಿಂದ ಮತ್ತೆ ಸಮುದ್ರ ಹತ್ರ ಹೋಗ್ತಾನೆ. ಹೋಗಿ ಇನ್ನೇನು ಸಮುದ್ರದಲ್ಲಿ ನೀರು ತುಂಬಿಕೊಂಡು ನೀರನ್ನು ಹೊರಗಡೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮತ್ತೊಬ್ಬರು ಸಿಗ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಏನು ಮಾಡ್ತಾಯಿದ್ದೀಯ ನೀನು ಅಂತ. ಇಲ್ಲ ಸರ್, ನಾನು ಸಮುದ್ರದಿಂದ ಬಕೆಟಲ್ಲಿ ನೀರು ತುಂಬ್ಕೊಂಡು ಬರ್ತಾಯಿದ್ದೀನಿ ಅಂತೇಳಿ. ಒಂದು ಬಕೆಟ್ ನೀರಿಗಾಗಿ ಸಮುದ್ರಕ್ಕೆ ಬರಬೇಕಾಗಿತ್ತ ನೀನು? ಅಲ್ಲೇ ಒಂದು ಇರ್ತಕ್ಕಂಥ ಬಾವಿಯಲ್ಲಿ ತುಂಬಬಹುದಾಗಿತ್ತಲ್ಲ, ಎನರ್ಜಿಯನ್ನು, ಟೈಮನ್ನು ವೇಸ್ಟ್ ಮಾಡಿದೆ ನೀನು ಅಂತ ಹೇಳ್ತಾರೆ. ಅದಕ್ಕೆ ಈ ಸ್ಟೋರಿಯ ತಾತ್ಪರ್ಯ ಏನಂತಂದರೆ, ಯಾರು ಹೇಗೆ ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂತಂದರೆ, ನಾವು ತುಂಬುವಾಗ ನೀರು ಕೇವಲ ಏನಾಗಿತ್ತು ಅಂದರೆ ಒಂದು ಬಕೆಟ್ ಬೇಕಾಗಿತ್ತು. ಆದರೆ ನಮಗೆ ಹೇಳಿದ್ರಲ್ಲ, ಯಾರು ಏನೇನು ಹೇಳಿದರು ಅಂತೇಳಿ ಕೇಳ್ತಾ ನಾವು ಏನು ಮಾಡಿದ್ವಿ ಅಂತಂದರೆ ನಮ್ಮ ಟೈಮನ್ನು ವೇಸ್ಟ್ ಮಾಡಿದ್ವಿ ಅಂಥೇಳಿ ಆ ಯುವಕ ತಿಳ್ಕೊತಾನೆ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ನಿಮಗೇನು ಬೇಕು, ನಿಮಗೆ ಯಾರ ಹತ್ರ ಕೇಳಬೇಕು, ಅವರು ಅಷ್ಟೊಂದು ಶಕ್ತಿ ಇದೆ, ಅವ್ರಿಗಷ್ಟೊಂದು ಜ್ಞಾನ ಇದೆಯಾ, ಈ ಎಲ್ಲವನ್ನು ಕೂಡಿ ನೀವು ಕೇಳಬೇಕಾಗತ್ತೆ. ಯಾರನ್ನಾದರೂ ಕೇಳಿದರೆ ಅವರು ಖಂಡಿತವಾಗಿ ನಿಮ್ಮ ದಾರಿ ತಪ್ಪಿಸ್ತಾರೆ ಅಂತ ಹೇಳೋಕ್ಕೆ ಈ ಒಂದು ಸ್ಟೋರಿ ಹೇಳಿದೆ. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿ ಆಗಿರಲಿ, ನಿಮ್ಮ ಆರೋಗ್ಯ ಅತ್ಯಂತ ಉತ್ತಮವಾಗಿರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.